ಹಾಯ್ ಗೈಸ್, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ರಿಲೇಟೆಡ್ ಟು ನಿಮಗೆ ಸ್ಕಾಲರ್ಶಿಪ್ಗೆ ಆಗಿರ್ತದೆ. ಸೊ ಅದರಲ್ಲೂ ಕೂಡ SSPಗೆ ಮಾತ್ರ, ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಏನು ಕರಿತೀವಿ, ಈ SSP ರಿಲೇಟೆಡ್ ಮಾತ್ರ ಆಗಿರ್ತದೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ ಎಷ್ಟೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತಂದು. ಓಕೆ, ಎಕ್ಸಾಂಪಲ್ ಕೊಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ಎಕ್ಸಾಂಪಲ್ ಜೊತೆಗೆ ನಮಗೆ ಬಂದಿರತಕ್ಕಂಥದ್ದು ಮತ್ತು ಬೇರೆಯವ್ರಿಗೆ ಬಂದಿರತಕ್ಕಂಥದ್ದು, ನಿಮಗೆ SC/ST ಮತ್ತು OBC ಎಲ್ಲನೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಮೊದಲು ನೋಡಿ, SSPದು ಈಗಾಗಲೇ ಪೋಸ್ಟ್ ಮೆಟ್ರಿಕ್ದು, ಅಂದರೆ ಪೋಸ್ಟ್ ಮೆಟ್ರಿಕ್ಸ್ ಮೀನ್ಸ್ ಅರ್ಥ ಮಾಡ್ಕೋರಿ, SSLC ನಂತರ ಬರ್ತಕ್ಕಂಥ ಯಾವುದೇ ಒಂದು ಮ್ಯಾಟ್ರ್, ಅಂದರೆ ನೀವು PUC ಇರ್ತಿರೋ ಅಥವಾ ಡಿಗ್ರಿ ಇರ್ತಿರೋ ಅಥವಾ ಪ್ರೊಫೆಷನಲ್ ಕೋರ್ಸ್ ಏನಾರು ಮಾಡ್ಕೊಂಡ್ರಿ, ಇದೆಲ್ಲನೂ ಕೂಡ ಪೋಸ್ಟ್ ಮೆಟ್ರಿಕ್ಸ್ ಅಂತ ಕರಿತೀವಿ ನಾವು ಈ ಹಂತಕ್ಕೆ. ಸೊ ಹಂಗಾಗಿ ಅದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಬಂತಂದರೆ SSPಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2025 ಅಂತ ಇದೆ. ಅಂದರೆ ನಿಮಗೆ ಸೆಪ್ಟೆಂಬರ್ 30ವರೆಗೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಬರಿ ಮಾಡ್ಕೋಬೇಡಿ. ಅಂತಂದರೆ ಈಗೇನೀಗ ಈಗ ಇದು ಒಂದೇ ಲಾಸ್ಟ್ ಡೇಟ್ ಅಂತ ಉಳ್ಕೊಬೇಡ್ರಿ, ಇದನ್ನು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಯಾವಾಗ ನೀವು ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗ್ತಾ ಬರ್ದಂಗೆ ಅಂತಂದರೆ ಈ ಲಾಸ್ಟ್ ಡೇಟ್ಗಳು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿರ್ತದೆ. ಬಟ್ ಮೊದಲು ನೀವು ಅಡ್ಮಿಷನ್ ಕರೆಕ್ಟಾಗಿ ಮಾಡ್ಕೋರಿ. ಈಗಾಗಲೇ ಅಡ್ಮಿಷನ್ ಮಾಡ್ಕೊಂಡಿತ್ತು ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ ಇಲ್ಲ. ಸೊ ಮೊದಲು ಏನು ಮಾಡಬೇಕು, ನಿಮ್ಮ ಕಾಲೇಜ್ಗೆ ಮೊದಲು ಯೂನಿವರ್ಸಿಟಿ ಕಡೆಯಿಂದ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರು ಅಥವಾ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು. ಅದು ಬಂದಿದ್ದರೆ ಮಾತ್ರ SSP ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ನಿಮಗೆ ಅವೇರ್ನೆಸ್ ಇರಲಿ, ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮೆನ್ಷನ್ ಮಾಡಿದರೆ ಇದ್ರ ಬಗ್ಗೆ ಮುಂದ್ಗಡೆ ಮಾತಾಡ್ತೀನಿ, ನೀವು ಬೇಡ, ಯಾಕೆ ಎರಡು ಕನ್ಫ್ಯೂಷನ್ ಆಗ್ತದೆ, ಇದ್ರ ಬಗ್ಗೆ ಬೇಡ. ಈಗ ಸರಿ, ಈಗ ಲೈಕ್ ಎಕ್ಸಾಂಪಲಿಗೆ SSP ಬಗ್ಗೆ ಮಾತಾಡ್ತಾ ಇದ್ದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 30ವರೆಗೂ ಕೂಡ ಇದೆ ಅಂತಂದಾಗ ನಿಮ್ಗೆ ಎಷ್ಟೆಲ್ಲ ಅಮೌಂಟ್ ಬಂದಿದೆ. ಓಕೆ, ಲೈಕ್ ಎಕ್ಸಾಂಪಲ್ ಇದನ್ನೇ ಏನಂತ ನಾನು ಬೇಕಾದ್ರೆ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ. ಬೇಕಾದರೆ ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ, ನಿಮ್ಮದೇ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ನಾನು ಲಾಗಿನ್ ಆಗಿದ್ದೀನಿ. ಹಂಗಾಗಿ ಬಿಟ್ಟು ಏನು ಮಾಡ್ತೀನಿ, ನಾನು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಸೊ ಹಂಗಾಗಿ ಇಯರ್ ವೈಸ್ ಸ್ಟೂಡೆಂಟ್ ಚೆಕ್ಔಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಾನು ಸೆಲೆಕ್ಟ್ ಯಾವ ಇಯರ್ ಬೇಕಾ. ಲೈಕ್ ಎಕ್ಸಾಂಪಲ್ ನನಗೆ ಅಂತಂದರೆ ಈಗ ಈ ವರ್ಷದ ಬೇಕಂತಂದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನೀವು ಹೋದ ವರ್ಷದ ಬೇಕಂದ್ರೆ ಇದು ಮಾಡ್ಕೋಬೇಕು. ನೀವು 2022-23 ಮಾಡ್ಕೊತೀರ ಅಂತಂದರೆ ಇದನ್ನೆಲ್ಲ ಚೆಕ್ಔಟ್ ಮಾಡ್ಕೋಬೇಕು. ಸೊ ನಾನು ಯಾವುದಾದ್ರೂ ಓಕೆ ಎಕ್ಸಾಂಪಲ್ಗೋಸ್ಕರ ಏನು ಮಾಡ್ತೀನಿ ಅಂತಂದರೆ, ನನಗೆ 2021-22 ಕ್ಲಿಕ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅದರದ್ದು ಏನಾದರೂ ಬರ್ತಾಯಿದೆ ಒಂದೇನು ಪ್ರಿವಿಯಸ್ ಇಯರ್ ಫಸ್ಟ್ ಚೆಕ್ಔಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ನೋಡಿ, ನನಗೆ ಅವಾಗ ಮೊದಲಿಗೆ ಫಸ್ಟ್ ಇಯರ್ ಬಂದಾಗ ನನಗೆ ಎಷ್ಟು ಅಮೌಂಟ್ ಬಂದಿತ್ತು. ಸೊ ಅಂದರೆ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಅಂತಂದರೆ ರೈತ ವಿದ್ಯಾನಿಧಿ ಕಡೆಯಿಂದ 7,500 ಕೊಡ್ತಾಯಿದ್ರು. ಆ್ಯಂಡ್ ಫೀ ಸ್ಯಾಂಕ್ಷನ್ ಸ್ಟೂಡೆಂಟ್ ಕಡೆಯಿಂದ, ಅಂದರೆ ಫೀ ರಿಂಬರ್ಸ್ಮೆಂಟ್ ಅಂತ ಕರಿತೀವಿ ನಾವು ಇದನ್ನೇನು ಮಾಡಿದ್ರು 5,700 ಅಂತ ಕೊಟ್ಟಿದ್ರು. ಸೊ ಇದಿಷ್ಟು ಎರಡು ಅಂತ ಇದಂದರೆ ಮೀನ್ಸ್ ಅರ್ಥ ಮಾಡ್ಕೊಂಡು ಎಷ್ಟು ಅಮೌಂಟ್ ಬಂತು ಅಂದರೆ, ನಂದು ಬಂದುಬಿಟ್ಟು ಸದ್ಯಕ್ಕೆ ಒಂದು BS ನರ್ಸಿಂಗ್, ನಾನು ಬೇರೆ ಕೋರ್ಸ್ ಇಂಜಿನಿಯರ್ ಬಗ್ಗೆ ಕೂಡ ಮಾತಾಡ್ತೀನಿ. ಬೇಗ ವೇಟ್ ಮಾಡ್ರಿ, ಕೆಲವ್ರ ಬಗ್ಗೆ ಮಾತಾಡೋಣ. ಸೊ BS ನರ್ಸಿಂಗ್ ಇರೋ ಕಾರಣ ನಂದು ಕಾಲೇಜ್ ಫೀಸ್ ಬಂದುಬಿಟ್ಟು 15,000 ಇತ್ತು. ಸೊ ಹಂಗಾಗಿ ನನಗೆ ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು 10,000 ಇರ್ತಿತ್ತು. ಸೊ ಹಂಗಾಗಿ 10,000 ಇರೋ ಕಾರಣ ಫೀ ರಿಂಬರ್ಸ್ಮೆಂಟ್ 5,700 ಕೊಡಿದ್ರು. ಮತ್ತು ರೈತ ವಿದ್ಯಾನಿಧಿ ನಮ್ಮ ಮನೆಯವರು ಸ್ವಲ್ಪ ಫಾರ್ಮ್ ಇರೋ ಕಾರಣ ಏನು ಮಾಡಿದ್ರು ಅಂತಂದರೆ, ನಮ್ಗೆ ಹೊಲ ಇರೋ ಕಾರಣ 7,500 ರೂಪಾಯಿ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಕಡೆಯಿಂದ ಕೊಟ್ಟಿದ್ರು. ಅಂದರೆ ಸ್ಕೀಮ್ 1 ವರ್ಷ ಇರ್ತದೆ, ಒಂದು ವರ್ಷ ಇರೋದಿಲ್ಲ ಇದು. ಸೊ ಇದಂತ್ರ ಫಿಕ್ಸ್, ಇದು ಕೆಳಗಡೆ ಒಂಥರ ಫಿಕ್ಸ್ ಬಂದಿದೆ. ಸೊ ಇದು ಒಂದು ಚೆಕ್ಔಟ್ ಮಾಡ್ಕೊಂಡೆ ನಾನು. ಅದೇ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂತ ರಿಸರ್ಚ್ ಚೆಕ್ಔಟ್ ಮಾಡ್ಕೊಂಡು 2021-22 ಕ್ಲಿಕ್ ಮಾಡ್ಕೊಂಡಿದ್ದಲ್ವ. ಸೊ ಹಂಗೆ ಏನು ಮಾಡ್ತೀನಿ, ಈಗ 22-23 ಚೆಕ್ಔಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ತೋರಿಸಲಿಕ್ಕೆ 22-23 ಚೆಕ್ಔಟ್ ಮಾಡ್ಕೊಂಡು ವಿ ಕೊಡ್ತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಈ ರೀತಿಯಾಗಿ ಫೀಡ್ಬ್ಯಾಕ್ ಬರ್ತದೆ. ಸ್ವಲ್ಪ ಡಿಫ್ರೆಂಟ್ ಮಾಡಿದಾರಲ್ವ. ಸೊ ನಾನು 2ನೇ ಪೇಜಿಗೆ ಹೋಗ್ತೀನಿ. 2ನೇ ಪೇಜಿಗೆ ಬಂದಿದೆ, ಎಷ್ಟು ಅಮೌಂಟ್ ಅಂತ ತೋರಿಸ್ತೀನಿ ನಿಮಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು 4,500, ಒಂದು 4,300 ಅಂತಂದರೆ ಹತ್ತತ್ರ ಒಂದು 9,000 ಅಂದರೆ 8,800 ರೂಪಾಯಿ ಏನಂತಂದರೆ ನಾನು ಸೆಕೆಂಡ್ ಇಯರಲ್ಲಿದ್ದ ಬಂದಿತ್ತು. ಓಕೆ, ಸೊ ನಾನು ರೀಸೆಂಟ್ ಹಂಗೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಯಾವ್ಯಾವ ಬಂದಿದ್ದು ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ಬೇಕಾದ್ರೆ ಒಂದು ಬಂದುಬಿಟ್ಟು ವಿದ್ಯಾಸಿರಿ ಕಡೆಯಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ಎರಡನೇದು ಬಂದುಬಿಟ್ಟು ಫೀ ರಿಂಬರ್ಸ್ಮೆಂಟ್ ಅಂತ ಕರಿತೀವಿ ಅದನ್ನೇ. ಅಂತಂದರೆ ವಿದ್ಯಾಸಿರಿ ಅಂತಂದರೆ ಹಾಸ್ಟೆಲ್ ಇದ್ದು ಕೂಡ ಇನ್ ಕೇಸ್ ಹಾಸ್ಟೆಲ್ ಕ್ಯಾನ್ಸಲ್ ಆಗಿದ್ರೆ, ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಹಂಗಿದ್ರೆ ಮಾತ್ರ ಮೊದಲೆಲ್ಲ ಎಷ್ಟು ಮಾಡಿದ್ರು 4,500 ಇತ್ತು, ಈಗ ಜಾಸ್ತಿ ಆಗಿದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಈ ಫೀ ರಿಂಬರ್ಸ್ಮೆಂಟ್ 4,300 ಆಯಿತು, ಯಾಕಂದರೆ ಸೆಕೆಂಡ್ ಇಯರ್ ಫೀಸ್ ಕಡಿಮೆ ಆಯಿತು, ನಮ್ಮ ಕಾಲೇಜ್ದು ಕಡಿಮೆ ಆಗ್ತದೆ. ಸೊ ಅದೇ ರೀತಿಯಾಗಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು ಇಯರ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಹಿಂಗೆ ಇಯರ್ ವೈಸ್ ಸ್ಟೂಡೆಂಟು ಈ ರೀಸೆಂಟಾಗಿರ್ತಕ್ಕಂಥದ್ದು ನಾನು ಎಕ್ಸಾಂಪಲ್ ಈಗ 2024-25 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರೀಸೆಂಟಾಗಿರೋದು ನಾನು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಈ ವರ್ಷ ಒಂದು ಮಿಸ್ಟೇಕ್ ಮಾಡಿದ್ದೇನಂತಂದರೆ ಅದನ್ನು ಕೂಡ ಹೇಳ್ತೀನಿ ಇಲ್ಲಿ. ಲೈಕ್ ಈಗ ಈ ಅಮೌಂಟ್ ನೋಡಿ ನಾನು ಬಂದಿರೋದು ಕೇವಲ ಎಷ್ಟು ಬಂದಿದೆ, 4,000 ಅಷ್ಟೇ ಬಂದಿದೆ. 4,000 ಅಷ್ಟೇ ತೋರಿಸಿದ್ದಾರೆ. ಆ್ಯಂಡ್ ವಿದ್ಯಾಸಿರಿ ಅಲವೆನ್ಸ್ ಅಂತಂದರೆ ಫಸ್ಟ್ DBT ನೋ ಅಂತ ಇದೆ. ಸೊ ಹಂಗಾಗಿ ಇದು ಆಲ್ಮೋಸ್ಟ್ ನಮ್ದು ಏನಂತಂದರೆ ಈ ವರ್ಷ ನಮ್ಮದು ಇದು ಬರ್ತಿದ್ದಂಗಿಲ್ಲ. ಯಾಕಂದರೆ ನಾನು ಯಾಕೆ ಬರಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಾನು ಅಷ್ಟೇ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಲ್ಲ, ಅದು ರಾಂಗ್ ತಪ್ಪು ಮಾಡಿದೆ. ಸೊ ಅಂದರೆ ಈ ವರ್ಷ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದರೆ ಸೊ ನನಗೇನಪ್ಪ ಆಗ್ತಿತ್ತು ಅಂತಂದರೆ, ಇದನ್ನು ಕೂಡ ಏನು ಮಾಡ್ತಿತ್ತು ಅಂದರೆ 15,000 ರೂಪಾಯಿ ಅಮೌಂಟನ್ನು ಕೊಡ್ತಿತ್ತು. ಸೊ ನಾನು ಅಪ್ಲಿಕೇಶನ್ ಹಾಕಿದ ತಪ್ಪು ಮಾಡಿದೆ. ಸೊ ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಲೈಕ್ ಬಂದಿರೋ ಕೂಡ ತೋರಿಸಿ ನಿಮ್ಗೆ 15,000 ರೂಪಾಯಿನ. ಇಷ್ಟೊತ್ತು ತೋರಿಸಿದ್ದು ನಾನು ಒಂದು BS ನರ್ಸಿಂಗ್ ತೋರಿಸಿದೆ. ಈ ಸದ್ಯಕ್ಕೆ ನಾನು ಈಗ ನೆಕ್ಸ್ಟ್ ಏನು ಹೋಗ್ತಿದ್ದೀನಿ ಅಂತಂದರೆ, ನೆಕ್ಸ್ಟ್ ನೋಡಿ ಇಂಜಿನಿಯರಿಂಗ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಈ ಸ್ಟೂಡೆಂಟ್ ಏನಿದ್ದಾನೆ ಅಂತಂದರೆ SC/ST ದಲ್ಲೇ ಬರ್ತಾನೆ. ಸೊ ಹಂಗಾಗಿ ಈ ಒಂದು ಸ್ಟೂಡೆಂಟ್ಗೆ ಎಷ್ಟು ಬರ್ತದೆ,
ಸಾರಿ ಓಕೆ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಸ್ಟೂಡೆಂಟ್ ನೋಡಿ ಇಲ್ಲಿ ಕಾಣಿಸ್ತಿದೆ ಎಸ್ ಟಿದಲ್ಲಿ ಬರ್ತಾ ಇದ್ದಾನೆ. ಸೊ ಹಂಗಾಗಿ ಎಸ್ ಟಿ ಎದಲ್ಲಿ ಬರ್ತಾರ ಕಾರಣ ಎಷ್ಟು ಅಮೌಂಟ್ ಬರ್ತದೆ ನಾನು ಹೇಳ್ದಂಗೆ ನಿಮಗೆ ಹತ್ರ ನಿಯರ್ ಏನಪ್ಪ ಅಂದರೆ 1 ಲಕ್ಷದವರೆಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈ ಒಂದು ಸ್ಟೂಡೆಂಟ್ ಎಷ್ಟು ಬಂದಿದೆ ಆಗಿದ್ರೆ ಲೈಕ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಕೆ ಇಲ್ಲಿ ತೋರಿಸ್ತಿದೆ ನೋಡಿ, ಒಂದು 5500 ಯಾವುದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಷ್ಟು ಸ್ಟೂಡೆಂಟು 5500 ಒಂದು ತೋರಿಸ್ತಾ ಇದೆ. ಆ್ಯಂಡ್ 82,845 ಇದನ್ನು ಎರಡು ಕೂಡ ಕೊಟ್ಟಿದ್ದಾರೆ, ಅಪ್ಲೋಡ್ ಆಗಿದೆ ಎಸ್ ಅಂತ ಬಂದೈತೆ. ಸೊ ಹಂಗಾಗಿ ಇಲ್ಲಿ ಪುಷ್ ಡಿಬಿಟ್ ಕೂಡ ಏನಂತಂದರೆ ಇದು ಎಸ್ ಆಗಿದೆ, ಇದನ್ನು ಆಗಿದೆ, ಇದು ಕೂಡ ಅಪ್ಲೋಡ್ ಆಗಿ ಎರಡು ಕೂಡ ಬರ್ತದೆ. ಅಂದರೆ ಟೋಟಲಾಗಿ ಏನು ಸ್ಟಪ್ ಆಗ್ತದೆ ಅಂತಂದರೆ ಇವನಿಗೆ ಒಂದು ಬಂದುಬಿಟ್ಟು ಇವನಿಗೆ ವಿದ್ಯಾಸಿರಿ ಬರಲ್ಲ, ವಿದ್ಯಾಸಿರಿ ಅಮೌಂಟ್ ಬರಲ್ಲ. ಯಾಕಂತಂದರೆ ಎಲ್ಲನೂ ಕೂಡ ಇದರಲ್ಲಿ ಹಾಕಿರೋ ಕಾರಣ ಅವನಿಗೆ ವಿದ್ಯಾಸಿರಿ ಹಾಕಿ ಬರಲ್ಲ, ಅವನು ಹಾಸ್ಟೆಲ್ ಅಪ್ಲಿಕೇಶನಲ್ಲಿ ಬರಲ್ಲ, ಅದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಹಂಗಾಗಿ ಅವನಿಗೆ ಬಂದಿಲ್ಲ. ಸೊ ಇವನಿಗೆ ಟೋಟಲಾಗಿ ಅಮೌಂಟ್ ಎಷ್ಟು ಬರ್ತಾಯಿದೆ ನೋಡಿ ಎಷ್ಟು ಸ್ಟೂಡೆಂಟ್ಗೆ ಹೇಳ್ತಾಯಿದ್ದೀನಿ 88,000 ಹತ್ತತ್ರ ಅಂದರೆ 1 ಲಕ್ಷದವರೆಗೂ ಅಂದರೆ 90,000 ಹತ್ತತ್ರ ಆಯ್ತಿದೆ ಈಗ. ಸೊ ಈ ಒಂದು ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾರೆಲ್ಲ ಫ್ರೀಯಾಗಿ ದುಡ್ಡು ಕಲಿತಾ ಇರ್ತಾರೋ ಈ ಎಲ್ಲ ಅಮೌಂಟನ್ನು ಕೂಡ ಈಗಾಗಲೇ ಬಂದೈತೆ, ಅಕೌಂಟ್ ನಂಬರ್ ಕೂಡ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಏನೇನೆಲ್ಲ ಆಗಿದೆ ಎಲ್ಲ ಕೂಡ ಡೀಟೇಲ್ಸಾಗಿ ಕೊಟ್ಬಿಟ್ಟವ್ರೆ. ಇಲ್ಲಿ UTR ನಂಬರ್ ಕೂಡ ಕೊಟ್ಟವ್ರೆ. ಇದನ್ನ ಏನಾಗ್ತದೆ ಎಷ್ಟು ಅಮೌಂಟ್ ಏನು ಮಾಡಬೇಕಂತಂದರೆ ಕಾಲೇಜಿಗೆ ಕೊಡಬೇಕಾಗ್ತದೆ ಯಾರು SC ಸ್ಟೂಡೆಂಟು. ಇಲ್ಲ ನಾನು ಅಡ್ಮಿಷನ್ ಟೈಮ್ ಒಳಗೆ ನಮ್ಮದು SC ಸ್ಟೂಡೆಂಟ್ಗೆ ದುಡ್ಡು ಇಸ್ಕೊಂಡ್ಬಿಟ್ಟಾರೆ ಅಂತಂದರೆ ನಿಮ್ಮ ಹತ್ರ ಇರ್ತದೆ ದುಡ್ಡೆಲ್ಲ ಕೂಡ ನೀವೇ ಇಟ್ಕೋಬೇಕು, ನೀವೇನು ಕಾಲೇಜಿಗೆ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಇದು SC ಸ್ಟೂಡೆಂಟ್ಗೆ ಆಯಿತು. ಇವಾಗ ನಾನು ಈಗ ಅದೇ ಇಂಜಿನಿಯರಿಂಗಲ್ಲಿ ಜನರಲ್ ಸ್ಟೂಡೆಂಟ್ ನೋಡಿತ್ತಂತಂದರೆ ಜನರಲ್ ಸ್ಟೂಡೆಂಟ್ಗೆ ಬಂದೆ ನಾನು. ಇವಾಗ ನೋಡಿ ಅದೇ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಅವನಿಗೆ ನೋಡಿ ಎಷ್ಟು BCW ಫೀ ರಿಂಬರ್ಸ್ಮೆಂಟ್ ಬರೋದು ಎಷ್ಟು 18,000. ಅಂದರೆ ಯಾರೆಲ್ಲ ಜನರಲ್ ಸ್ಟೂಡೆಂಟ್ ಇದ್ರೋ ನಿಮಗೆ ಶುಲ್ಕ ಮರುಪಾವತಿ 18,000 ಅಂತ ಕೊಟ್ಟರೆ. ಈಗ ಆಳೆ ಅದು ಗೊತ್ತಿರುವಾಗಿ 22,000 ಆಗಿದೆ. ಅದು ಈಗ ಈ ಆಳೆ ಹೋದ ವರ್ಷ ಇದ್ದಾನೆ ಮಾಡಿದ್ದಾರೆ 22,000 ಆಗಿದೆ. ಸೊ ವಿದ್ಯಾಶ್ರೀ ಯಾರು ಫಾರ್ ಎಕ್ಸಾಂಪಲ್ ಈಗ ಹಾಸ್ಟೆಲ್ ಹಾಕಿ ಅಪ್ಲಿಕೇಶನ್ ಹಾಕಿ ಇನ್ ಕೇಸ್ ಹಾಸ್ಟೆಲ್ ಆಗದೆ ಹೋದಾಗ ನಿಮಗೆ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲೇಬೇಕು ನೀವು. ಆಗದೆ ಹೋದಾಗ ಏನಾಗ್ತದೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಮಾಡ್ತಾರೆ 15,000 ಕೊಡ್ತಾರೆ. ಸೊ ಅಲ್ಲಿಗೆ ಎಷ್ಟಾಗ್ತದೆ ನಿಮಗೆ 22 ಪ್ಲಸ್ ಎಷ್ಟು ಮಾಡ್ಕೋರಿ 15,000 ಮಾಡ್ಕೋರಿ, ನಿಮ್ಗೆ ಟೋಟಲಾಗಿ ಎಷ್ಟು ಬಂತು 37,000 ರೂಪಾಯಿ ಬಂತು. ಸೊ ಬಟ್ ನೀವು ಎಷ್ಟು ದುಡ್ಡು ಕಟ್ಟಿರ್ತಾರ ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಆಗಿತ್ತಂದರೆ 40,000 ರಿಂದ 50,000 ಕಟ್ಟಿರ್ತಾರ. ಇನ್ ಕೇಸ್ ಪ್ರೈವೇಟ್ ಕಾಲೇಜ್ ಆಗಿತ್ತಂದರೆ 1,200 1 ಲಕ್ಷದ ಮೇಲೆ ಫೀಸ್ ಇದೆ. 1,12,000 1,21,000 ಅಂತ ಏನು ತೋರಿಸಿದೆ ಅಷ್ಟಿದೆ. ಬಟ್ ನಿಮ್ಮ ಸ್ಕಾಲರ್ಶಿಪ್ ಬರೋದು ಮಾತ್ರ 37 ಇಷ್ಟು ಬರ್ತಲ್ಲ. ಇಷ್ಟಾದರೂ ಮತ್ತು ಇದಕ್ಕೂ ನೀವು ಇನ್ ಕೇಸ್ ಅಪ್ಲಿಕೇಶನ್ ಆಗದೆ ಹೋದರೆ ನೀವು ಈ ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಅವ್ನು ನೋಡಿ ಈಗ ಎಲ್ಲನೂ ಕೂಡ ಅಮೌಂಟ್ ಬ್ಯಾಂಕಿಗೆ ಬಂದಿರೋದೇ ಅದು. ಓಕೆ, UTR ನಂಬರ್ ಎಲ್ಲನೂ ಕೂಡ ಕೊಟ್ಟರು ನೋಡಿ, ಅಮೌಂಟ್ ಪೇಡ್ ಸಕ್ಸಸ್ ಎಲ್ಲನೂ ಕೂಡ ಆಗಿದೆ. ಸೊ ಹಂಗಾಗಿ ಇದರಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಆ್ಯಡ್ ಆಗ್ತಾ ಹೋಗ್ತಾವೆ ಕೆಲವೊಂದು ಟೈಮ್. ಈ ಒಂದು ಸ್ಟೂಡೆಂಟ್ಗೆ ಏನಂತಂದರೆ ರೈತ ವಿದ್ಯಾನಿಧಿ ಬಂದಿಲ್ಲ. ಓಕೆ, ರೈತ ವಿದ್ಯಾನಿಧಿ ಯಾಕಂದರೆ ಆ ಒಂದು ಸ್ಟೂಡೆಂಟ್ಗೆ ಅಪ್ಲಿಕೇಶನ್ ಹಾಕುವಾಗ ಆ ಸ್ಕೀಮ್ನ ತೆಗೆದಾಕಿದ್ರು. ಬಟ್ 2025 ಆ್ಯಂಡ್ 26 ಏನು ಮಾಡ್ತಿದ್ದಾರೆ ಅಂತಂದರೆ ರೈತ ವಿದ್ಯಾನಿಧಿ ಸ್ಕೀಮು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅದು ಬಂತಂದರೆ ಇದು ತುಂಬಾ ಖುಷಿ ವಿಚಾರ. ಯಾಕಂದರೆ ಅದು ಅಮೌಂಟ್ ಭಾಳ ಅದನ್ನು ಕೂಡ ನೋಡಿ ಈಗ ಇಂಜಿನಿಯರ್ ಸ್ಟೂಡೆಂಟ್ ಐತಂದರೆ 10,000ವರೆಗೂ ಕೂಡ ಬರ್ತದೆ. ಈಗ ನರ್ಸಿಂಗ್ ತನಕ ತೋರಿಸಿದ್ನಿ ಅದು ಕೂಡ ಒಂದು 8,000ವರೆಗೂ ಕೂಡ ಹತ್ತತ್ರ ಬರ್ತದೆ. ಅದು ಬಂದರೆ ಮಾತ್ರ ಸ್ವಲ್ಪ ಅಮೌಂಟ್ ಚೆನ್ನಾಗಿರ್ತದೆ. ಆ್ಯಂಡ್ ಅದು ಇನ್ನೊಂದು ಅಂತಂದರೆ ಲೇಬರ್ ಕಾರ್ಡು. ಓಕೆ, ಲೇಬರ್ ಕಾರ್ಡ್ ಏನಂತಂದರೆ ಈಗ ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ 2024 ಅಂತ ಕಂಪ್ಲೀಟಾಗಿ ತೆಗೆದಾಕಿದ್ರು. 25ದಲ್ಲೂ ಕೂಡ 24 ಅಂದರೆ 23ದಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೆ 24 ಬರಬೇಕಿತ್ತು, ಅದು ಬಂದಿಲ್ಲ. 24 ಅಪ್ಲಿಕೇಶನ್ ಹಾಕಿದವ್ರಿಗೆ 25ಗೆ ಬರಬೇಕಿತ್ತು, ಅದು ಬಂದಿಲ್ಲ. ಬಟ್ ಈ ಸರ್ತಿ 25ಗೆ ಏನಂತಂದರೆ ಈ ಸರ್ತಿ ಎಲ್ಲನೂ ಕೂಡ ಅಮೌಂಟ್ ಪುಷ್ ಮಾಡ್ತೀವಿ, ಈ ಸರ್ತಿ ಏನು ಮಾಡ್ತೀವಿ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾವಾಗಾಗಿದೆ ಅಂತಂದರೆ ಎಲ್ಲನೂ ಕೂಡ ಫೀಸ್ ಯಾವಾಗ ತೆಗಿತಾ ಬಂದಿದ್ದಾರೆ ಅಂತಂದರೆ ಲೇಬರ್ ಕಾರ್ಡ್ ಮಾತ್ರ ಹೇಳ್ತೀನಿ ನೋಡಿ. ಈಗ ಇಂಜಿನಿಯರ್ ಸ್ಟೂಡೆಂಟ್ ಐತಂದರೆ ನಿಮ್ಗೆ ಬರೋಬ್ಬರಿ ಎಷ್ಟು ಬರ್ತಿತ್ತು ಅಂತಂದರೆ 50,000 ಬರ್ತಾಯಿತ್ತು. ಓಕೆ, ಇನ್ ಕೇಸ್ ಮೆಡಿಕಲ್ ಸ್ಟೂಡೆಂಟ್ ಏನಾದರೂ ಮಾಡ್ತಾಯಿತ್ತಂದರೆ 40,000 ಕೂಡ ಬರ್ತಾಯಿತ್ತು. ಓಕೆ, ಆ್ಯಂಡ್ 50,000 MBBS ಸ್ಟೂಡೆಂಟ್ ಕೂಡ 50,000 ಕೂಡ ಬರ್ತಾಯಿತ್ತು. ಬಟ್ ಯಾವಾಗ ಇದು ಕೆಲವೊಂದಿಷ್ಟು ಯೋಜನೆಗಳಂತ ಬಂದು ನೋಡಿ ನಿಮಗೆ ಅಂದರೆ 5 ಏನದು ಯೋಜನೆಗಳಂತ ಬಂದು ನೋಡಿ ಅಂದರೆ ಗ್ಯಾರಂಟಿಗಳಂತ ಏನು ಕೊಟ್ಟರು ಅವಾಗ ಎಲ್ಲನೂ ಕೂಡ ದುಡ್ಡು ಅಲ್ಲಿ ಹೋದಾಗ ಅವ್ರ ದುಡ್ಡು ಎಲ್ಲನೂ ಕೂಡ ಸ್ಟೂಡೆಂಟಿಂದ ಕಿತ್ಕೊಂಡ್ರು. ಓಕೆ, ಲೈಕ್ ಎಕ್ಸಾಂಪಲ್ಗೆ ಏನಂತಂದರೆ ಲೇಬರ್ ಕಾರ್ಡ್ ನೋಡಿ ಎಷ್ಟೊಂದು ಅಮೌಂಟ್ ತೆಗೆದಾಕಿದ್ರು. ರೈತ ವಿದ್ಯಾನಿಧಿ ತೆಗೆದಾಕಿದ್ರು ಅಂದರೆ ಒಬ್ಬೊಬ್ಬ ಸ್ಟೂಡೆಂಟ್ಗೆ 8,000 ರೈತ ವಿದ್ಯಾನಿಧಿ ಕೊಡ್ತಾಯಿದ್ರು. ಆ್ಯಂಡ್ ಲೇಬರ್ ಕಾರ್ಡಲ್ಲಿ ಕೂಡ 40,000 ಅಟ್ಲೀಸ್ಟ್ ಅಂದರೆ ಜನರಲ್ ಸ್ಟೂಡೆಂಟ್ ಇಟ್ಕೊಂಡೆ ಮಾತಾಡ್ತೀನಿ 40,000 ಕೊಡ್ತಾಯಿತ್ತು. ಇದೆಲ್ಲನೂ ಕೂಡ ಅಮೌಂಟು ಭಾಳಷ್ಟು ತೆಗೆದಾಕಿದ್ರು. ಯಾವಾಗ ನಾನು ಯಾವುದೇ ರೀತಿ ಆ ಪಕ್ಷ ಬಗ್ಗೆ ಮಾತಾಡ್ತಿಲ್ಲ, ಇದು ಬಂದ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಬಿಫೋರ್ 2022ಕ್ಕಿಂತ ಮುಂಚೆನೇ ಎಲ್ಲನೂ ಕೂಡ ಅಮೌಂಟ್ ಬರ್ತಿದ್ದು. ಈವನ್ ನಮ್ಮ ಫ್ರೆಂಡ್ಸ್ ಏನಂತಂದರೆ ಎಲ್ಲನೂ ಕೂಡ ಲಕ್ಷಾಂತರ ಗಟ್ಟಲೆ ಜನರಲ್ ಸ್ಟೂಡೆಂಟ್ ಇದ್ದರೂ ಕೂಡ ಲಕ್ಷಾಂತರ ಗಟ್ಟಲೆ ಸ್ಕಾಲರ್ಶಿಪ್ ತೊಗೊಂಡ್ರು. ಅಂತಂದರೆ ಲೇಬರ್ ಕಾರ್ಡ್ ಕಡೆಯಿಂದ ಎಷ್ಟು ಬಂತಂದ್ರು 40,000 ರಿಂದ 50,000 ಏನು ಈಗ ಇಂಜಿನಿಯರಿಂಗು MBBS ಮಾಡಿದವ್ರಿಗೆ 50,000 ರೂಪಾಯಿ ಬರ್ತಾಯಿತ್ತು. ಈಗ ಮತ್ತು ನರ್ಸಿಂಗು ಮತ್ತು ಈಗ ಈ ಅಗ್ರಿಕಲ್ಚರ್ ಎಲ್ಲ ಏನೇನೆಲ್ಲ ಮಾಡ್ತಿದ್ರು ನೋಡ್ರಿ KCET ಕೋರ್ಸಸ್ ಎಲ್ಲನೂ ಕೂಡ 40,000 ಗಟ್ಟಲೆ ಬರ್ತಾಯಿತ್ತು. ಬಟ್ ಇವಾಗ ಸದ್ಯಕ್ಕೆ ಏನು ಮಾಡಿದ್ದಾರೆ ಎಲ್ಲನೂ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. ನಾರ್ಮಲ್ ಡಿಗ್ರಿ ಮಾಡಿದರೂ ಸಹಿತ ನಿಮಗೆ 30,000 ಬರ್ತಿತ್ತು. BA BCom BSc ಮಾಡಿದರೆ ಲೇಬರ್ ಕಡೆಯಿಂದ 30,000 ಬರ್ತಿತ್ತು. ಸದ್ಯಕ್ಕೆ ಎಲ್ಲನೂ ಕೂಡ ತೆಗೆದಾಕಿ ಬಟ್ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ಸರ್ತಿನೂ ಕೂಡ ಬರುತ್ತೆ ಅಂತ ಹೇಳಿದ್ರೆ. ಬಟ್ ಆ ಫೀಸ್ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತೀನಿ ಯಾರಿಗೆಲ್ಲ ಎಷ್ಟು ಬರ್ತಂತಂದರೆ ಲೈಕ್ MBBS ಸ್ಟೂಡೆಂಟು ಮತ್ತು ಇಂಜಿನಿಯರ್ ಸ್ಟೂಡೆಂಟ್ ಮಾಡಿತ್ತಂದರೆ 11,000 ಬರ್ತಾಯಿದೆ. ಇನ್ ಕೇಸ್ ಅಗ್ರಿಕಲ್ಚರು ಮತ್ತು ಏನಾದರೂ ನಮ್ಮ ನರ್ಸಿಂಗ್ ಮಾಡೋರು ಆಯಿತು ಮತ್ತು
ಅವ್ರಿಗೆ 10,000 ಬರ್ತಾಯಿದೆ. ಆ್ಯಂಡ್ ನಾರ್ಮಲ್ ಡಿಗ್ರಿ ಮಾಡ್ತಂತಂದರೆ 8,000 ಬರ್ತಾಯಿದೆ. ಸೊ ಅದನ್ನೆಲ್ಲ ಕೂಡ ಡೀಟೇಲ್ಸ್ ಆಗಿ ಲೇಬರ್ ಕಾರ್ಡ್ ಮೂಲಕ ಎಷ್ಟು ಅಮೌಂಟ್ ಬರ್ತಂತ ಇನ್ನೊಂದು ಟೈಮ್ ಹೇಳ್ತೀನಿ. ರೈತ ವಿದ್ಯಾನಿ ಇನ್ ಕೇಸ್ ಬಿಟ್ಟಂತ ಅದನ್ನು ಕೂಡ ಹೇಳ್ತೀನಿ. ಯಾಕಂದರೆ ರೈತ ವಿದ್ಯಾನಿಧಿ ಈ ಸರ್ತಿ SSP ಜೊತೆ ಪೆಚ್ಡ್ ಮಾಡ್ಲಿಕ್ಕೆ ಹೇಳ್ತಾರೋ, ಅದು ಸಪ್ರೇಟ್ ಅಪ್ಲಿಕೇಶನ್ ಮಾಡಕ್ಕೆ ಹೇಳ್ತಾರೋ, ಅದು ಈಗಲೇ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ. ಸೊ ಸದ್ಯಕ್ಕಂತ ಏನಪ್ಪ ಅಂದರೆ SSP ಓಪನ್ ಇದೆ, SSP ಅಪ್ಲಿಕೇಶನ್ ಹಾಕ್ರಿ. ಒಂದು SSP ಅಪ್ಲಿಕೇಶನ್ ಹಾಕಿಬಿಟ್ರೆ ಆಟೋಮೆಟಿಕಲ್ಗೆ ಏನೇನಾಗ್ತದೆ, ಫೀ ರೀಂಬರ್ಸ್ಮೆಂಟ್ ತೊಗೊಂಡ್ಬಿಡ್ತದ. ಇನ್ ಕೇಸ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಬಿಟ್ರೆ ಸಾಕು, ನೀವು ಆಟೋಮೆಟಿಕ್ಲಿ ವಿದ್ಯಾರ್ಥಿಯಲ್ಲಿ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತಾರೆ. ಇನ್ ಕೇಸ್ ನೋಡಿ, ಈಗ ರೈತ ವಿದ್ಯಾನಿ ಕೂಡ ಆಟೋಮೆಟಿಕ್ ನೀವು ಸಪ್ರೇಟ್ ಅಪ್ಲಿಕೇಶನ್ ಹಾಕೋದಿರಲ್ಲ, ಆಲ್ಮೋಸ್ಟ್ SSP ಜೊತೆ ಪೇಚ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ SSP ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ಭಾಳಷ್ಟು ಅಪ್ಲಿಕೇಶನ್ ಹಾಕ್ದಂಗೆ ಆಗಿಬಿಡುತ್ತೆ ನಿಮಗೆ. ಹಂಗಾಗಿ ಯಾವುದೇ ರೀತಿಯಾಗಿ ಈಗ SSP ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಹೇಳ್ತಿದೆ ನಿಮಗೆ. ನೋಡಿ, ನಾನು ನಿಮ್ಗೆ ಇಲ್ಲೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ. ಇಲ್ಲಿ SSP ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ .gov.in ಅಂತ ಏನು ಕಾಣಿಸ್ತಿದೆ, ಇದೇ ಒಂದು ವೆಬ್ಸೈಟಲ್ಲಿ ನಿಮ್ದು ಎಲ್ಲನೂ ಕೂಡ ನಡೀತಕ್ಕಂಥದ್ದು. ಇದರಲ್ಲೇ ಏನು ನಡೀತದೆ ನಿಮ್ಮದು ಎಲ್ಲನೂ ಕೂಡ SSP ಅಪ್ಲಿಕೇಶನ್ ಹಾಕೋದಾಯಿತು, ಮತ್ತು ಏನೇ ಒಂದು ಇನ್ಫಾರ್ಮೇಷನ್ ಇದ್ದರೂ ಸಹಿತ ಇದರಲ್ಲೇ ನಿಮ್ದೆಲ್ಲನೂ ಕೂಡ ಡೀಟೇಲ್ಸಾಗಿ ಸಿಗ್ತದೆ. ಸೊ ಈಗ ಸದ್ಯಕ್ಕೆ ನೀವು ಏನೆಲ್ಲ ರೆಡಿ ಇಟ್ಕೋರಿ ಅಂತಂದರೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ಏನು ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದೆಲ್ಲನೂ ಕೂಡ ಇರಬೇಕಾಗ್ತದೆ. ನಿಮಗೆ ಮೊದಲು SSP ID ಕ್ರಿಯೇಟ್ ಮಾಡಿಕೊಂಡು, SSP ID ಕ್ರಿಯೇಟ್ ಮಾಡ್ಕೊಂಡು ಆದ ನಂತರ ಅಪ್ಲಿಕೇಶನ್ ಹಾಕಕ್ಕೆ ಬರೋದು. ಸೊ ಹಂಗಾಗಿ ಮೊದಲು ಇದೆಲ್ಲನೂ ಕೂಡ ಇದುವರೆಗೂ ಕೂಡ ನೀವು ಏನೂ ಕೂಡ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿಲ್ಲ ನಮ್ಮ SSP ಅಂತಂದರೆ, ಇದನ್ನೆಲ್ಲನೂ ಕೂಡ ರೆಡಿ ಇಟ್ಕೊಂಡು ಮೊದಲು ID ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಸೊ ಲೈವ್ ಡೆಮೋಸ್ ನಿಮ್ಗೆ ಯಾವುದೇ ರೀತಿಯಾಗಿ ಏನಾದರೂ ಬೇಕಿತ್ತು ಅಂತಾರೆ ಹೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಮಾಡಬೇಕು. ಬಟ್ SSP ಬಗ್ಗೆ ಯಾಕಂದರೆ ಮೇನ್ ಇದು, ಯಾಕಂದರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ 100 ಅಲ್ಲ, ಓಕೆ, ನಾನು ಬರ್ಕೊಡ್ತೀನಿ 200% ಅಮೌಂಟು SSPಲಿ ನಿಮ್ಗೆ ಎಷ್ಟು ಅಮೌಂಟ್ ಬರ್ಬೇಕು ಬಂದೇ ಬರ್ತದೆ. ಬಟ್ ಒಂದೊಂದು ಟೈಮ್ ಏನಪ್ಪ ಅಂದರೆ ಡಿಲೇ ಆಗ್ತಿರ್ತದೆ ಅಷ್ಟೇ, ಓಕೆ, ಡಿಲೇ ಆಗ್ತಿರ್ತದೆ. ಬಟ್ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಅಂದರೆ ಈ ವರ್ಷದ ಈಗ ಅಪ್ಲಿಕೇಶನ್ 2025-26 ಏನಾದರೂ ಈ ವರ್ಷ ಹಾಕಿದ್ರೆ ಅಂತ ಅನ್ಕೋರಿ, ಅಂದರೆ 25-26 ಈಗ ಹಾಕೋರು, ಇನ್ಮೇಲೆ ಹಾಕೋರು ಎಲ್ಲರೂ ಕೂಡ 25-26 ಅಂತ ಹಾಕ್ತಾರಾ. ನಿಮಗೆ ಈ ಅಮೌಂಟ್ ಇವತ್ತು ಹಾಕಿದ್ರೆ ಇವತ್ತೇ ತಿಂಗಳು ಬರಬೇಕು, ನೆಕ್ಸ್ಟ್ ತಿಂಗಳು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 26 ಡಿಸೆಂಬರ್ ಅಂದರೆ 2026 ಡಿಸೆಂಬರ್ವರೆಗೂ ಕೂಡ ಅವ್ರಿಗೆ ಟೈಮ್ ಇರ್ತದೆ. ಅಷ್ಟರೊಳಗೂ ಯಾವಾಗಾದ್ರೂ ಹಾಕ್ಬೋದು. ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ಒಂದು ವಾರ ಬಿಟ್ಟೇ ಬರ್ಬೋದು, ಕೆಲವೊಂದಿಷ್ಟು 1 ತಿಂಗಳದಲ್ಲೇ ಬರ್ಬೋದು, ಕೆಲವೊಂದಿಷ್ಟು ಹುಡುಗರಿಗೆ 2 ತಿಂಗಳದಲ್ಲೇ ಬರ್ಬೋದು, ಕೆಲವೊಂದಿಷ್ಟು ಹುಡುಗರಿಗೆ ಡಿಸೆಂಬರ್ವರೆಗೂ ಕೂಡ ಅಂದರೆ 2026 ಡಿಸೆಂಬರ್ವರೆಗೂ ಕೂಡ ಹೋಗ್ತದೆ. ಬಟ್ ಏನಪ್ಪ ಅಂದರೆ ಆ ಎಂಡಿಂಗ್ ಅನ್ನೋಷ್ಟಲ್ಲೇ ಬರ್ತದೆ. ಯಾಕಂದರೆ ಗೌರ್ಮೆಂಟ್ ಮೇಲೆ ಪ್ರೆಷರ್ ಇರ್ತದೆ. ಆ ಒಂದು ಇಯರ್ ಮುಗಿಯೋಷ್ಟರಲ್ಲಿ, ಅಂದರೆ ಆ ಒಂದು ಅಕಾಡೆಮಿಕ್ ಇಯರ್ ಮುಗಿಯೋಷ್ಟರಲ್ಲಿ ಅಂತಂದರೆ ಎಲ್ಲ ಒಂದು ಅಮೌಂಟ್ ಕೂಡ ಕಳಿಸ್ಬೇಕು. ಇಲ್ಲಾಂತಂದ್ರೆ ಆ ಗೌರ್ಮೆಂಟ್ಗೆ ಕೆಟ್ಟ ಹೆಸರು, ಓಕೆ, ಅದು ಹಂಗೆ ಮಾಡಲಿಕ್ಕೆ ಯಾರು ಮಾಡಲ್ಲ, ಆಯಿತಾ. ಬಟ್ ಆ ಎಂಡಿಂಗ್ ಅನ್ನೋಷ್ಟಿಗೆ ಬರ್ತೈತೆ, ಸರಿನಾ. ಸರಿ, ಇದ್ರ ಬಗ್ಗೆ SSP ಬಗ್ಗೆ ಏನೆಲ್ಲ ಆಗುತ್ತೆ ಅಂತ ಮುಂದೆ ಬರುವ ದಿನಗಳಲ್ಲಿ ಮಾತಾಡ್ತೀನಿ, ನಿಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ಇದು ನಾನು ಒಂದು SSP ಅಷ್ಟೇ ಮಾತಾಡಿದೆ. ಇದೇ ರೀತಿಯಾಗಿ ಬೇರೆ ಬೇರೆ ಎಲ್ಲನೂ ಕೂಡ ಇರ್ತವೆ, ನಿಮ್ಗೆ ಹೇಳ್ತಾ ಹೋಗ್ತೀವಿ. ಅಪ್ಲಿಕೇಶನ್ ಹಾಕೋರಂತೆ, ಓಕೆ, ಮೊದಲು ರಿಜಿಸ್ಟ್ರೇಷನ್ ಕಾಲೇಜ್ಗೆ ಬರಲಿ, ಆಯಿತಾ. ಸರಿ ಕಣ್ರು, ಏನಾದರೂ ಇತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.